ರೀ ಇವಾಗ ಸೈನ್ ಹಾಕಿದ ತಕ್ಷಣ ಏನಿಯ ಕಾಸೆಲ್ಲ ಕೊಟ್ಬಿಡ್ತಾರಾ? ಹ್ಞೂ ನಾನು ಅಷ್ಟೇ ಇಬ್ರುನುವೆ ರಿಜಿಸ್ಟರ್ ಆಫೀಸ್ಗೆ ಹೋಯ್ತಾ ಇದೀವಲ್ಲ ಕೊಟ್ಬಿಡ್ತಾರೆ. ಏನಕ್ಕೆ ಹಿಂಗೆ ಹೋಗಿ ಕೇಳಿದ ತಕ್ಷಣ ಏನಿಯ ಆದರೆ ಎಲ್ಲ ಸೈನ್ ಎಲ್ಲ ಹಾಕ್ಬಿಟ್ಟು ಎಲ್ಲನೂ ಅವ್ರ ಹೆಸರಿಗೆ ಆಗಿದ ತಕ್ಷಣ ಏನಿಯ ಕೊಟ್ಬಿಡ್ತಾರೆ. ಯಾಕೆ? ರೀ ದುಡ್ಡೆಲ್ಲ ಎತ್ಕೊಂಡೋಗ್ಬಿಟ್ಟು ಆಶಂಗೆ ಕೊಟ್ಬಿಡ್ತೀರಾ ಏನು? ನೀವು ಸಿಕ್ಕಳಕ್ಕಿಲ್ವಾ? ನೀವು ಏನೇ ಹೇಳಿ ನೀವು ಅವ್ರು ಇಕ್ಕಳಕ್ಕೆ ಬಿಡಕ್ಕಿಲ್ಲ ಅಂತ ನನಗೆ ಗೊತ್ತು. ಹ್ಞೂ ರೀ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ, ಅದು ಬೇಕು ಇದು ಬೇಕು ಹಂಗೆ ಬೇಕು ಹಿಂಗೆ ಬೇಕು ಅಂತ ಹೇಳ್ಬಿಟ್ಟು. ಆದರೆ ಬೇಜಾರಾಯ್ತಾಯ್ತು ರೀ ನನಗೆ. ಅವಳು ಇವಾಗ ಅವಳು ಸೈನ್ ಹಾಕ್ಬೇಕು ಅಂದರೆ ದುಡ್ಡೆಲ್ಲ ಅವಳೇ ಹೊಡ್ಕೊತಾಳೋ ಏನೋ. ಅಯ್ಯೋ! ಹಂಗ್ಯಾಕಂತೀಯ? ಹಂಗೆಲ್ಲನು ದುಡ್ಡು ಗಿಡ್ಡೆಲ್ಲನು ಹೊಡ್ಕೊಳ್ಳೋದು ಗಿಡ್ಕೊಳ್ಳೋದಂತ ಸೀನ್ ಎಲ್ಲನೂ ಇಲ್ಲ. ಅಕಸ್ಮಾತು ಇದ್ರೂನು ಅವಳ ಅಕೌಂಟಿಗೆ ಸ್ವಲ್ಪ ನನ್ನ ಅಕೌಂಟಿಗೆ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಏನಿಯ. ಅವ್ರು ಹಂಗೆ ಹಾಕ್ತಾರೆ ಅನ್ನಿಸ್ತದೆ. ಅಕೌಂಟ್‌ಗೆ ಏನಿ ಹಾಕ್ತಾರೆ ಕ್ಯಾಶ್ ಏನು ಕೊಡೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಇಬ್ಬರ ಅಕೌಂಟ್‌ಗೂನುವೆ ಸೇರಿ ಹಾಕಿಸ್ಕೊಳ್ಳೋದು ಅಷ್ಟೇ ಏನಿಯ. ಒಂದು 87, 88 ಬಂದೈತಲ್ಲ, ಒಂದು 44,00,000 ಹಂಗೆಲ್ಲ ಹಾಕೊಳ್ಳೋಣ ನೋಡೋಣ. ನೋಡು ನೀನು ಏನು ತಲೆ ಕೆಡಿಸ್ಕೋಬೇಡ. ನಮ್ಮ ಮಗುಗೆ ನಾನು ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ನೋಡು ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡು. ಇನ್ನೇನು ಆಶಾ ಬರ್ತಾಳೆ, ನಾನು ಆಶಾ ಹೋಗ್ಬಿಟ್ಟು ಸೈನ್ ಗೀನ್ ಹಾಕ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ. ಹ್ಞೂ ಸರಿ ರೀ ಆಯಿತು. ರೀ ದುಡ್ಡು ಬಂದ್ಮೇಲೆ ನನ್ನ ಮರಿಬೇಡಿ ಮಂತಕ್ಕೆ ಬರ್ರಿ. ನೀವು ಬರಲಿಲ್ಲ ನಂಗೆ ಊಟ ಮಾಡೋ ಮನಸ್ಸು ಬರೋಕ್ಕಿಲ್ಲ. ಆಯ್ತು ಹೇಳು ಚಿನ್ನ ಬರ್ತೀನಿ. ಅದಕ್ಕೆಲ್ಲ ಏನು ನೀನು ಊಟ ಮಾಡಿದಂಗೆ ಟೈಮಾಗೆಲ್ಲ ಇರಬಾರ್ದು. ಟೈಮ್ಗೆ ಮಾತ್ರೆ ಟೈಮ್ಗೆ ಎಲ್ಲನೂ ಊಟ ಎಲ್ಲ ಮಾಡ್ಕೊಂಡು ಚೆನ್ನಾಗಿರಬೇಕು. ಹಣ್ಣು ಗಿಣ್ಣು ಎಲ್ಲ ತಂದಾಕಿದ್ದೀನಿ ತಾನೇ. ನಿನ್ನೂ ಕರ್ಕೊಂಡು ಹೋಗ್ತಿದ್ದೆ. ಆದರೆ ಈ ಟೈಮಾಗೆಲ್ಲ ಓಡಾಡೋದು ಯಾಕೆ ಜಾಸ್ತಿ ದೂರ ಎಲ್ಲ ಓಡಾಡೋದೇನು ಬೇಡ ಸರಿನಾ? ಈಗ ನೀನು ಆರಾಮಾಗಿರು. ನಾನು ಹೋಗ್ಬಿಟ್ಟು ಬರ್ತೀನಿ. ಅಲ್ಲೋಡು ಬತ್ತಾ ಇದ್ದಂಗೆ ಅವಳೆ ಆಶಾ. ಹ್ಞೂ ರೀ ಬತ್ತಾವಳೆ. ಸರಿ ರೀ ನಾನು ಒಯ್ತೀನಿ. ಸರಿನಾ? ಆಮೇಕಿಂದ ನೀವು ಬರ್ರಿ ಮಂತಕ್ಕೆ ಎಲ್ಲ ಆದ್ಮೇಲೆ ಫೋನ್ ಹಾಕಿ. ಅಯ್ಯೋ ರೀ ನಾನು ಕಮಲಿಗೆ ಇವತ್ತು ಆಫೀಸಿಗೆ ಬರೋಕ್ಕಿಲ್ಲ ಗಾರ್ಮೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಬರೋ ಅಷ್ಟೊತ್ತಿಗೆ ಈ ಸೊತ್ತಾಯ್ತು ನೋಡಿ. ರೀ ಏನು ಹೋಗಿ ಇವಾಗ ಸೈನ್ ಹಾಕ್ಬಿಟ್ಟು ಬರೋದೇನಾ? ಹ್ಞೂ ಈಗ ಹೋಗಿ ಸೈನ್ ಹಾಕ್ಬಿಟ್ಟಿದ ತಕ್ಷಣ ಏನಿ ಹಂಗೆ ಅಕೌಂಟ್ಗೋ ಇಲ್ಲ ಕೈಯೋ ಕ್ಯಾಶೋ ಇಲ್ಲ ಏನೋ ಕೊಡ್ತಾರೆ ಅನ್ನಿಸ್ತದೆ. ಹೋಗಿ ಇಸ್ಕೊಳ್ಳೋದು ಹಂಗೆ ಏನಿಯ ಗೊತ್ತಿರೋದು ಅಷ್ಟೇ ಏನಿಯ. ಇನ್ನೇನು ಕೆಲಸನೂ ಇಲ್ಲ ಸರಿನಾ? ಈಗ ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ಟು ಬಂದ್ಬಿಡೋಣ. ಇಬ್ಬರದೂ ಅಷ್ಟೇ ಬೇಕಿರೋದು. ಆಧಾರ್ ಕಾರ್ಡ್ ಎಲ್ಲ ಎತ್ಕೊಂಡಾ? ರೀ ನಿಮ್ಮ ಪುಸ್ತಕ ಇತ್ತಲ್ಲ ನನ್ನ ಆಧಾರ್ ಕಾರ್ಡ್ ಎಲ್ಲನೂ ಚಿಕ್ಕದಾಗಿ ಮಾಡಿಸ್ಕೊಂಡು ಮಡಗಿಟ್ಕೊಂಡಿದ್ರಲ್ಲ ನೋಡಿ ಎಲ್ಲ ಅದ್ರಾಗೆ ಐತೆ. ಗಾರಿ ಇರ್ತದೆ ಬಾ ಹೋಗೋಣ. ಅಕ್ಕ ಇಬ್ರು ನೆನೆ ಯಾಕೆ ಕಳ್ಸಕ್ ಹೋದ್ರಿ? ಇನ್ನು ಯಾರನ್ನ ದೊಡ್ಡವ್ರು ನೀವಂತ ಹೋಗಕ್ಕೆ ಆಯ್ತಿರಲ್ವೇ? ಇಬ್ಬರೇ ನೆನೆ ಯಾಕೆ ಇಬ್ರು ನೆನೆ ಕಳಿಸ್ಬಿಟ್ಟಿದ್ರಲ್ಲ? ಅಯ್ಯ ಸುಮ್ಮನೆ ಇಬ್ಬರು ನೆನೆ ಕಳಿಸ್ಬಾರ್ದಾಗಿತ್ತು. ಇನ್ನೂನುವೆ ಯಾರನ್ನಾದ್ರೂನುವೆ ಒಂದು ಸ್ವಲ್ಪ ಜನನ ನೀವು ಯಾರನ್ನ ಹೋಗ್ಬೇಕಿತ್ತು. ಏನು ಮಾಡ್ತೀರಾ ಅಷ್ಟೊಂದು ದುಡ್ಡು ಕೊಟ್ಟಾಗ ಏನಾಯ್ತದೋ ಏನು ಕತೆಯೋ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ಯಾಕೆ ಅಂತ. ನನ್ನ ಮಗಳಿಗೆಲ್ಲ ಹೇಳಿ ಕಳ್ಸಿದೀನಿ ಸುಮ್ಕಿರು. ನನ್ನ ಮಗಳು ಗೊತ್ತಲ್ಲ 10 ರೂಪಾಯಿ ಬಿಡೋಕ್ಕಿಲ್ಲ. ಸೈನ್ ಹಾಕೋಕ್ಕಿಂತ ಮುಂಚೆನೇ ಮುಂದಿಕ್ಕಿದ್ರೆ ಸೈನ್ ಹಾಕು, ಇಲ್ಲಾಂದರೆ ಸೈನೇ ಹಾಕ್ಬೇಡ, ಇಲ್ಲ ನಿನ್ನ ಅಕೌಂಟ್ಗೆ ಹಾಕಿದ್ರೆ ಸೈನ್ ಹಾಕು, ಹಾಕಕ್ಕೆ ಹೋಗ್ಬೇಡ ಅಂತ ನೀಟಾಗಿ ಹೇಳ್ಬಿಟ್ಟು ಕಳ್ಸಿದೀನಿ. ಅವಳು ಸರಿ ಅಂತ ಹೇಳ್ಬಿಟ್ಟು ಹೇಳವಳೆ. ಸುಮ್ಕಿರು ಆಮೇಕಿಂದ ಕಾಸು ಕೀಸ್ ಕೊಡಿದಂಗೆ ಎಸ್ಕೇಪ್ ಆಗ್ಬಿಟ್ರೆ ನನ್ನೊಳಿಯ ಏನಂತ ಸಾಚವಾದೊಳಿ ಅಲ್ಲ ಅವನು. ದೊಡ್ಡ ಪೋಟ್ವೆಂಟ್ ಹೇಳಿ ಅವನು ಯೋಗ್ಯತೆ ನನಗೆ ಚೆನ್ನಾಗಿ ಗೊತ್ತು. ಅವನೇ ಸರಿಯಾದನು ಅಲ್ಲ ಅವನು. ಅದಕ್ಕೇನೆ ನಾನು ಹೇಳ್ಬಿಟ್ಟು ಕಳ್ಸಿದೀನಿ ನನ್ನ ಮಗಳಿಗೆ. ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣಕ್ಕ ಬೀಗರು ಅಮ್ಮ ನೆನ್ನೆನೋ ಮೊನ್ನೆನೋ ಓದೋಳು ಇನ್ನೂ ಬರಲಿಲ್ವಲ್ಲ ಮನೆಗೆ. ಅಲ್ಲ ಇವ್ರನ್ನೆಲ್ಲ ಹೆಂಗೆ ನಂಬ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಇದ್ರೆ ಹಿಂಗೆ ಮನೆಗೆ ಇರಿಸ್ಕೋಬೇಕು. ಎರಡು ಮದುವೆ ಮಾಡ್ಕೊಂಡವನೇ ಏನು ಒಳ್ಳೆ ಕತೆನಲ್ಲ ಅವಂದಂತೂ. ಹೋಗಿ ಅಲ್ಲೊಂದು 2 ದಿನ ಇರ ಇಲ್ಲೊಂದು 2 ದಿನ ಇರ ಯೋನ್ಸ್ ಅಂತ ಇರ್ತದೆ ಅಂತ. ಈಗ ನಾನು 2 ಮದುವೆ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಹಂಗಂತ ಅಲ್ಲ, ಸುಮ್ಮನೆ ನಮ್ಮ ಕಷ್ಟನೇ ಬೇರೆಗೂ ಬರೋದು ಬೇಡ ಅಂತ ಹೇಳ್ಬಿಟ್ಟು. ಇವಾಗ ಬೇರೆ ಬಸ್ರಿ ಅಂತ ಗೊತ್ತಾದಾಗಿಂದ ಈಗ ನೋಡಿ ನಿಮ್ಮ ಬೀಗರು ಹೊಳಿಯ ಎಲ್ಲರೂ ಅಲ್ಲೇ ಏನೇ ಇರ್ತಾರೆ. ಅದಕ್ಕೆ ಅಮ್ಮಿ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಏನಿದ್ರು ನನ್ನ ಮಗಳದೂ ಸೈನ್ ಬೇಕಲ್ಲ, ಏನೋ ಒಂದು ಮಾಡೋಕ್ಕಿಲ್ಲ. ಗೊತ್ತಳಿರಿ ನನ್ನ ಮಗಳು ಎಲ್ಲ ಹೇಳ್ತಾಳೆ ವಿಷಯ ಏನೇನಾಯಿತು ಏನೇನು ಬಿಡ್ತು ಅಂತ. ಫೋನ್ ಹಾಕ್ಬಿಟ್ಟು ಒಂದು ಕಿತ ಹೇಳ್ತೀನಿ. ಹಲೋ ಹೇಳಮ್ಮ. ಆಯ್ತೆ ಸೈನ್ ಪೈನ್ ಹಾಕಿದ್ದೆಲ್ಲ? ಇನ್ನೂ ಇಲ್ಲ ಕಣಮ್ಮ, ಅದೇನೋ ಅಕೌಂಟು ಕಾಸು ಹಾಕ್ತಾರಂತೆ. ಅದಕ್ಕೆ ಮೊಬೈಲ್ಗೆಲ್ಲ ಮೆಸೇಜ್ ಬರ್ತದಲ್ಲ, ಅದು ನೋಡ್ಬಿಟ್ಟೆ ಸೈನ್ ಹಾಕೋಣ ಅಂತ ಕುಂತೀವ್ನಿ. ಅಮ್ಮಯ್ಯ ನಿನ್ನ ಗಂಡನ ಶಾನೆ ನಂಬಕ್ಕೆ ಹೋಗ್ಬೇಡ ಸರಿನಾ? ದುಡ್ಡನ್ನಂತೂ ನಿನ್ನ ಅಕೌಂಟ್ಗೆ ಹಾಕಿಸ್ಕ. ಇಲ್ಲ ಕಣಮ್ಮ ಇಬ್ಬರು ಅಕೌಂಟ್ಗೂ ಅದು ಇದು ಅಂತ ಹೇಳ್ತಾವ್ರೆ. ನೋಡ ನೀರು ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ ಸುಮ್ಕಿ. ನಾನು ಎಲ್ಲ ಏನೋ ಅವನು ಕೊಟ್ಬಿಟ್ಟೇನು ಬರೋಕ್ಕಿಲ್ಲ. 10 ರೂಪಾಯಿ ಕೊಡೋಕ್ಕಿಲ್ಲ. ನಾನು ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಟು ಎತ್ಕೊಂಬಿಟ್ಟು ಬರ್ತೀನಿ ಇರು. ಅದು ಎಷ್ಟು ಲಕ್ಷ ಅಂತ ಹೇಳ್ತಾರೆ? 88 ಲಕ್ಷನಂತೆ ಎಲ್ಲ ಸೇರಿ. 88 ಲಕ್ಷಕ್ಕೆ ಅದು ಇನ್ನೂ ಏನೇನಾಯ್ತದೆ ಏನೇನು ಬರ್ತದೆ ನೋಡ ನೀರು. ಸರಿ ಹುಷಾರು. ಸರಿ ಹೇಳಮ್ಮ, ಅವ್ರು ಬಂದರು ಮಾಡ್ತೀನಿ ಆಮೇಲೆ. ಸರಿ ಕಣಮ್ಮಿ. ಇನ್ನೇನು ಅವ್ರು ಬಂದ್ರಂತೆ ತಗ. ಬಂದಿನೇನು ಸೈನ್ ಹಾಕ್ಬಿಟ್ಟಿನಿ. ಎಷ್ಟು ದೂರ ಐತೆ? ಒಂದು ಅರ್ಧ ಗಂಟೆಗೆ ಬರ್ತಾರೆ ಇಲ್ಲಿಗೆ ನೀನಿಯ. ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ ಬಿಡು. ನಮ್ದಂತೂ ಎಲ್ಲ ಸೊರೋಯ್ತದೆ. ಹೂನಕ ಎಲ್ಲ ಸೋರೋಗ್ಬಿಟ್ರೆ ಅಷ್ಟೇ ಏನೇ ಸಾಕು. ಇನ್ನೇನು ಬೇಕು ಹೇಳಿ ನಂಗೂ. ಮಗ ಮನೆ ಕಂಡೈತೆ ಕಣಕ, ಹೋಗಿ ನೋಡ್ಕೊತಾಯ್ತೀನಿ. ಸರಿನಾ? ಆಮೇಕಿಂದ ಬಂದ್ಮೇಲೆ ಬರ್ತೀನಿ. ಆಶಾ ಬಂದ್ಮೇಲೆ ಸರಿ ಆಯ್ತು. ಅಮ್ಮ ಅಮ್ಮ ಬಂದೆ. ಏನೈತೆ? ದುಡ್ಡೆಲ್ಲ ಏನು ಅಕೌಂಟ್ಗೆ ಹಾಕಿದ್ರೆ ಏನು? ಕಣಮ್ಮ ಅದು ಏನೋ ಟ್ರಾನ್ಸ್ಫರ್ ಅಂತ ಮಾಡ್ತಾರಂತಲ್ಲ, ಈ ಅಕೌಂಟಿಂದ ಆ ಅಕೌಂಟ್ಗೆ ಅಂತ ಹೇಳ್ಬಿಟ್ಟು. ಅಮ್ಮ ಒಂದೇ ಅಕೌಂಟ್ಗೆ ಶಾನೆ ಹಾಕ್ಸಿದ್ರೆ ಇದು ಕೊಟ್ಟಾಯ್ತದ ಅದೇನು ಅಂತ ಹೇಳ್ಬಿಟ್ಟು ನನಗೆ 44 ಲಕ್ಷ, ನನ್ನ ಗಂಡು 44 ಲಕ್ಷ ಅಂತ ಹೇಳ್ಬಿಟ್ಟು ಹಾಕ್ಸ್ಬಿಟ್ರ ಕಣಮ್ಮ ಅವ್ರೆ. ಏನಿಬ್ರದ್ದು ಇನ್ನೇನು ಇಬ್ಬರ ಹೆಸರಿನಾಗ ಇತ್ತಲ್ಲ 44 ಲಕ್ಷ ಅಂತ ಹೇಳ್ಬಿಟ್ಟು ಹಾಕಿಸ್ಬಿಟ್ಟವ್ರೆ. ಅಯ್ಯೋ ಮತ್ತೆ ಇಲ್ಲೇ ನಿನ್ನ ಗಂಡ ಕಾಣ್ತಾನೆ ಇಲ್ಲ? ಅಷ್ಟೊಂದು ಲಕ್ಷ ಇಟ್ಕೊಂಡು ಅಕೌಂಟ್ ಕರ್ಕೊಂಬಿಟ್ಟು ಬರ್ತಾನೆ ಮನೆಗೆ. ಅವಳಲ್ಲ ಇನ್ನು ನನ್ನ ಸೌತಿ. ಅವಳು ಫೋನ್ ಮೇಲೆ ಫೋನ್ ಹಾಕಿ ಅಯ್ಯೋ ರೀ ವಾಂತಿ ಆಯ್ತಾವೆ ಸುಸ್ತಾಯ್ತಾವೆ ಇನ್ನೂ ಮುಗಿಲಿಲ್ವಾ ಬರಲ್ವಾ ಅಂತ ಹೇಳ್ಬಿಟ್ಟು ಏನು ಮಾತಾಡ್ತಿದ್ಲು.
ಹೋಗಮ್ಮ ನನಗಂತೂ ಬೇಜಾರ ಹೋಗ್ಬಿಟ್ಟೈತೆ ಇವ್ನ ಜೊತೆ ಸಂಸಾರ ಮಾಡಕ್ಕೂ ಏನು 500 ಕಿತ ಫೋನ್ ಹಾಕ್ತಾಳೆ ಬಾ 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 ಅಂತ ಹೇಳ್ಬಿಟ್ಟು ಏನೋ ಅತ್ತಗೆ ಒಯ್ತೀನಿ ನಾನು ಅವಳು ಬಸ್ರಿ ಬೇರೆ ವಾಂತಿ ಆಯ್ತವೆ ಹಂಗೆ ಹಿಂಗೆ ಶಾನೆ ಆಯ್ತಾಯ್ತು ಅಂತ ವಾಂತಿ ಅವಳ ಕೈಲಿ ಆಗಕ್ಕಿಲ್ವಂತೆ ಅಂತ ಹೇಳ್ಬಿಟ್ಟು ನೆಟ್ಟು ಒಂಟೇ ಬಿಟ್ಟ ನಾನು ತಾನೇ ಇನ್ನೇನು ಮಾಡಲಿ ಸರಿ ಬಿಡು ಆಯ್ತು ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ ಬಿಡು ನಿನ್ನ ಅಕೌಂಟಿಗೆ ಬಂದೈತಲ್ಲ ಮಗಳೇ ಇನ್ನೇನಕ್ಕೂ ವೇಸ್ಟ್ ಗೀಶ್ ಎಲ್ಲ ಮಾಡಕ್ಕೆ ಹೋಗ್ಬೇಡ ಅಷ್ಟು ಲಕ್ಷನೂ ಎತ್ತಿಕೊಂಡ್ರೆ ನಾವೆಲ್ಲ ದೌಲತ್ ಮಾಡ್ಕೊಬಿಟ್ಟು ಕಾರು ಪಾರು ಅಂತೆಲ್ಲ ತಗೊಬಿಟ್ಟು ಹಾಳು ಮಾಡ್ಕೊಬಿಡೋದೆಲ್ಲ ಬೇಡ ಏನಾರ ಮಾಡಿಗಿಡಿ ಅದಕ್ಕೆ ಮನೆಗಿನೇ ಕೊಟ್ಟದ ಏನೋ ಮಾಡೋಣ ನಿನಗೆ ಭವಿಷ್ಯಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಬೇಕಲ್ಲ ಏನಾರ ಒಂದೂ ಮಾಡೋಣ ಸರಿನಾ ದುಡ್ಡೆಲ್ಲ ವ್ಯರ್ಥ ಬರ್ತ ಮಾಡೋದಿಸಲ್ಲ ಕಾರು ಪಾರು ಶೋಕಿ ಎಲ್ಲ ಬೇಡ ನೋಡಿದ್ವಲ್ಲ ಕಾರ್ ಶೋಕಿಯ ನಮ್ಗೇನು ಓಡ್ಸಕ್ಕೆ ಬರಕಿಲ್ಲ ಏನು ಬರಕಿಲ್ಲ ನಿನ್ನ ಗಂಡ ಎತ್ಕೊಂಡು ಹೋಯ್ತಾನೆ ಎತ್ಕೊಂಡೋಗ್ಬಿಟ್ಟು ಚೆನ್ನಾಗಿ ಎಲ್ಲ ಅಂತ ಗುದ್ಬಿಟ್ಟು ಹಾಕ್ಬಿಟ್ಟು ಮುಗಿಸ್ತಾನೆ ಅದ್ರ ಕತೆಯ ಅದಕ್ಕೆ ನಮಗಂತೂ ಕಾರ್ಗಿರ್ ಕತೆ ಎಲ್ಲನೂ ಬೇಡ ಮಗಳೇ ನಮ್ಗೆ ಏನಿದ್ರು ಏನೋ ಮನೆ ಪನೆ ಕಟ್ಕೊಳ ಏನೋ ಮಾಡಿಸ್ಕೊಳ ಹಂಗೆ ಹೆಂಗೆ ಇದು ಬಿಡೋಣ ಇನ್ನು ಶಾನೆ ಎಕರೆ ಹೊಲನೂ ಇಲ್ಲ ಇನ್ನೊಂದು 3-3.5 ಎಕರೆ ಐತೆ ಅಷ್ಟೇ ಏನವಲ್ಲ ಅದ್ರಾಗ ಮತ್ತಿನ್ನೇನು ಮಾರ್ಕೊಂಡು ತಿನ್ಕೊಂಡಿರೋಕ್ಕಾಗಲ್ಲಲ್ವ ಏನಾರ ಬೆಳೆಗಿಲ್ಲ ಬೆಳೆಯೋಕ್ಕೂ ಆಯ್ತದೆ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಗೊತ್ತಾ ನಿಮ್ಮಪ್ಪ ನಿನ್ನ ಹೆಸ್ರನಾಗ ಒಂದು ಎಕರೆ ಮಾಡಿಸ್ಬಿಟ್ಟು ಮನೇನು ನಿನ್ನ ಹೆಸ್ರನಾಗ ಏನೇ ಮಾಡಿಸ್ಬಿಟ್ಟವನಿ ಏನು ಜೀವನಕ್ಕೆ ಅಂತ ತಾಪತ್ರ ಇಲ್ಲ ಆರಾಮಾಗಿರು ಕಣಮ್ಮ ಅಕೌಂಟಾಗಿ ಏನೇ ಕಾಸಿರಲಿ ಅಮ್ಮ ಗಾರ್ಮೆಂಟ್ಸ್ಗೆ ಹೋಗೋದೇನು ಬಿಡೋಕ್ಕಿಲ್ಲ ಒಂದು ಸ್ವಲ್ಪ ದಿನ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಒಂದು 2 ತಿಂಗಳು ಗಾರ್ಮೆಂಟ್ಸ್ಗೆ ಹೋಗಿ ನಾನು ಕಲ್ತ್ಕೊತೀನಿ ಗಾರ್ಮೆಂಟ್ಸಾಗಿ ಹೆಂಗೆಲ್ಲ ಬಿಸ್ನೆಸ್ ಮಾಡ್ತಾರೆ ಅಂತ ಕಲ್ತ್ಕೊಬಿಟ್ಟು ನಾನು ಅದೇ ಥರನೇ ಬಿಸ್ನೆಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಕಣಮ್ಮ ಒಂದ್ಸಲ ಎಲ್ಲ ಪ್ರಯತ್ನ ಪಡ್ಬೇಕಲ್ವಾ ಹಂಗೆ ಮಾಡು ನಿನ್ನಿಷ್ಟ ಸದ್ಯ ದುಡ್ಡು ಸಾರು 1 ರೂಪಾಯಿ ಯಾರಿಗೂ ಕೊಡಕ್ಕೆ ಹೋಗ್ಬೇಡ ATM GTM ಅದೆಲ್ಲ ಕೊಟ್ಬಿಡಿಲಿ ನಾನೇ ಪಾಸ್ಬುಕ್ ಎಲ್ಲ ಮಾಡ್ಕೊತೀನಿ ನೀನು ಸುಮ್ಮನೆ ಆಮೇಕಿಂದ ಡ್ರಾ ಮಾಡ್ಕೊಂಡು ಮಜಾ ಮಾಡ್ಬಿಟ್ಟಿಯ ನೀನು ಈಗಲೇ 7 ದಿನ 10 ರೂಪಾಯಿ ಮಜಾ ಮಾಡ್ಕೊಡ್ದು ನಾನೇನಕ್ಕಮ್ಮ ಮಜಾ ಮಾಡಲಿ ಸುಮ್ಕಿರು ಅಕೌಂಟಾಗ ಹಂಗೆ ಸೇಫ್ ಆಗಿರ್ತದೆ ಅಮ್ಮ ನಿನ್ಗೇನಾರ ಬೇಕಾದ್ರೆ ತಗೊಳಮ್ಮ ನಿನಗೇನಾರ ಬೇಕಾದ್ರೆ ಸರ ಪರ ಏನಾರ ಮಾಡಿಸ್ಕೋಬೇಕಾರೆ ಪಾಪ ಅವತ್ತಿಂದನೂ ಈ ಡಾಕೋಟ ಸರನೇ ನೀ ಹಾಕೊಂಡಿದ್ಯಾ ಬಂಗಾರದ್ದೇ ಅಲ್ಲ ನಿನ್ಗೆ ಅದೇ ಥರದ್ದು ಬಂಗಾರದ್ದು ನಾನು ಮಾಡಿಸ್ಬಿಡ್ಬೇಕಮ್ಮ ನಿಂಗೆ ದೊಡ್ಡ ಸರ ಅಂದರೆ ಬೋಲ್ ಇಷ್ಟ ಅಂತ ನನಗೂ ಗೊತ್ತು ನಿನಗೆ ಅದೊಂದು ಸರ ಮಾಡಿಸ್ಕೊಡ್ತೀನಿ ಕಣಮ್ಮ ಪಾಪ ನೀನು ಅನ್ಕೋತಾ ಇದ್ದೆ ಈಗ ಸುದ್ದಿ ಕತೆ ಎಲ್ಲ ಬೇಡ ಸುಮ್ಕಿರು ಅಕೌಂಟ್ಗೆಲ್ಲ ದುಡ್ಡು ಬಂದೈತಲ್ಲ ಒಂದು 2 ದಿನ ಸುಮ್ಮನಿರು ಸರಿನಾ ಒಂದೊಂದು ವ್ಯವಸ್ಥೆ ಮಾಡೋಣ ನೋಡು ಈಗ ಅದೆಲ್ಲ ಏನು ಬೇಕಾಗಿಲ್ಲ ಇವಾಗ ಒಂದು ಸ್ವಲ್ಪ ದಿನ ದುಡ್ಡು ಮಾಡಿಕ ಇನ್ನು ಏನೇನು ಮಾಡೋಣ ಅಂತ ಯೋಚನೆ ಮಾಡೋಣ ಸಡನ್ನಾಗಿ ದುಡ್ಡು ಬಂದಿದ್ದ ತಕ್ಷಣ ಮಜಾ ಮಾಡೋಕ್ಕಾಯ್ತದ ಏನಾರ ಖರ್ಚು ಪರ್ಚಿದ್ರೆ ನಿನ್ನ ಗಂಡಂದ್ರಾಗ ಹಾಕ್ತಾನ ಸುಮ್ಕಿರು ನಿನ್ನ ಗಂಡವನ್ನೆಲ್ಲ ಹಾಕ್ತಾನೆ ಏನಾರ ಬೇಕಾರೆ ಒಂದು ವಿಚಾರಿಸ್ಕೊತಾ ಇರ ಅವಾಗವಾಗ ಯಾರಿಗಾನ ಕೊಟ್ಟಿಲ್ಲ ಕಳೆದ್ಗಿಳ್ದು ಹಾಳು ಮಾಡ್ಬಿಟ್ಟವನು ವಿಚಾರಿಸ್ಕೋಬೇಕು ಗಂಡೈಗಳನ್ನ ನೀನು ನಿನ್ನ ಗಂಡಂಗೆ ಫೋನ್ ಹಾಕಿ ಬರ್ರಿ ಮಾತಾಡೋಣ ಅಂತ ಕರೆಸ್ಕ ಇಲ್ಲಿಗೆ ನೀನು ಯಾವಾಗೂ ಅಲ್ಲೇ ಬಿದ್ದಿರ್ತಾನಲ್ಲ ಹೋಗಿ ಕರೆಸ್ಕ ಸರಿ ಕಣಮ್ಮ ಫೋನ್ ಮಾಡಿ ಕರಿತೀನಿ ಹೇಳ್ಬಿಡ್ರಿ ಇವತ್ತು ಇಲ್ಲಿಗೇನು ಚಿಕನ್ ಮಾಡ್ತೀವಿ ಇಲ್ಲ ಸೀಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರಿತೀನಿ ನೋಡೋಣ ಏನು ಮಾಡ್ತಾರೋ ಏನು ಕತೆನೋ ಅತ್ತೆನೂ ಬರಲಿಲ್ವೇನೋ ಅವಳೆಲ್ಲಿ ಬರ್ತಾಳಮ್ಮ ನಿಮ್ಮ ಅತ್ತೆ ಮೊಮ್ಮಗ ಹುಡ್ತದೆ ಅಂತ ಹೋಗ್ಬಿಟ್ಟು ಅಲ್ಲೇ ಬಿದ್ದವಳೆ ಬಿಡಮ್ಮಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಆಶಾ ಹೆಂಗಿದ್ರು ನಿಂಗೂ ಹಾಗೆ ಆಯ್ತದೆ ದೇವ್ರವ್ನೇನು ನೋಡ್ಕೊತಾನೆ ನೀನೇನು ಯೋಚನೆ ಮಾಡಬೇಡ ಸುಮ್ಕಿರು ಹಾಗೆ ಆಯ್ತದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಿನ್ನ ಗಂಡನ ಮೊದಲು ಮನೆ ಕರ್ಸ್ಕೊಳ್ಳೋದು ನೋಡ್ಕ ಸರಿನಾ ಹೋಗಿ ಫೋನ್ಗೆ ನಾಕು ಹೆಂಗೋ ದುಡ್ಡು ಬಂತು ಹೇಳಿಯ ಏನು ಮಾಡ್ತಾನೋ ಗೊತ್ತಾಯ್ತಿಲ್ವಲ್ಲ ಬಡ್ಡಿ ಹೇಳಿ ಎಲ್ಲ ದುಡ್ಡು ಖರ್ಚು ಮಾಡ್ತಾನ ಅಂತ ಹೇಳ್ಬಿಟ್ಟು ನೋಡೋಣ ಒಂದು ರೌಂಡ್ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ ಹೊಳಿ ಅಂದ್ರೆ ಏನು ಮಾಡ್ತಾವ್ರೋ ಏನು ಕತಿಯೋ ಅಂತ ಒಳಗಡೆ ಇದ್ರೆ ನೋಡೋಕ್ಕಾಗಲ್ಲ ಈಚೆ ಕಡೆ ಇದ್ರೆ ನೋಡ್ಬೋದಲ್ವಾ ಹೋಗ್ಬಿಟ್ಟು ಒಂದು ರೌಂಡ್ ನೋಡ್ಕೊಂಬಿಟ್ಟು ಬರ್ತೀನಿ ಇರು ಸರಿ ಅಕ್ಕ ನೀನು ಹೋಗಿರು ನಾನು ನೋಡ್ಕೊತೀನಿ ಇಲ್ಲ ಇರ್ತೀನಲ್ಲ ಮನೆ ಕಡೆ ಯಪ್ಪ ನಾನು ಒಬ್ಬಳೇ ಇದ್ದಿದ್ದಕ್ಕಿನ್ನೂ ಇವಾಗ ಇವ್ರ ಜೊತೆ ಎಲ್ಲ ಇರೋದಕ್ಕೆ ಏನೋ ಖುಷಿ ಏನೋ ಸಮಾಧಾನ ಆಯ್ತದಲ್ಲ ನಂಗಂತೂ ಏನೋ ಹಿಂಗಿದ್ರೆ ನೀನೇ ಸಮಾಧಾನ ಬಿಡು